ಬಿಎಂಟಿಸಿ ಬಸ್ಗಳಲ್ಲಿ ಕಳೆದ ಶನಿವಾರದಂದು ಸಾರಿಗೆ ಸಚಿವ ಭೈರತಿ ಸುರೇಶ್ ಅವರು ರಿಯಾಲಿಟಿ ಚೆಕ್ ಅನ್ನು ಮಾಡಿದರು. ಈ ವೇಳೆ ಚಿಲ್ಲರೆ ವಿಚಾರಕ್ಕೆ ಕಂಡಕ್ಟರ್ ಅಮಾನತಿಗೆ ಮೌಖಿಕ ಆದೇಶವನ್ನು ಮಾಡಿರುವುದು ಸದ್ದು ಮಾಡಿತ್ತು. ಬಸ್ನಲ್ಲಿ ಖುದ್ದು ಮಿನಿಸ್ಟರ್ ರಿಯಾಲಿಟಿ ಚೆಕ್ಗೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೀತಾ ಇವೆ. ಕೊಟ್ಟರೆ ₹1 ₹2 ಚೇಂಜ್ ಕೊಡೋದಿಲ್ಲ, ದುಡ್ಡಿಲ್ಲ ಅಂತ ಹೇಳ್ಬಿಡ್ತಾರೆ. ಕೇಳಕ್ಕೂ ಹೋಗಲ್ಲ, ಕೇಳಿದರೆ ದುಡ್ಡಿಲ್ಲಮ್ಮ ಅಂತಾರೆ. ಏನು ಮಾಡೋದು? ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಾಸ್ಕ್ ಧರಿಸಿ ಮಿನಿಸ್ಟರ್ ರಿಯಾಲಿಟಿ ಚೆಕ್. ಚಿಲ್ಲರೆ ವಿಚಾರಕ್ಕೆ ಕಂಡಕ್ಟರ್ ಅಮಾನತ್ತು ಸದ್ದು. ಸಚಿವರ ನಡೆಗೆ ಪರ ವಿರೋಧದ ಚರ್ಚೆ ಜೋರು. ಸಾರಿಗೆ ಸಚಿವ ಭೈರತಿ ಸುರೇಶ್ ಕಳೆದ ಶನಿವಾರ ರಾತ್ರಿ ಬಿಎಂಟಿಸಿ ಬಸ್ಗಳಲ್ಲಿ ದಿಢೀರನೆ ಪ್ರಯಾಣಿಸಿ ರಿಯಾಲಿಟಿ ಚೆಕ್ ನಡೆಸಿದರು. ರಾತ್ರಿ 7:10ರಿಂದ 9:10ರವರೆಗೆ ಜಯಮಹಲ್ನಿಂದ ಹೆಣ್ಣೂರು ಬಂಡೆ, ಭೈರತಿ ಬಂಡೆಯಿಂದ ಗೆದ್ಲಹಳ್ಳಿವರೆಗೆ 10ಕ್ಕೂ ಹೆಚ್ಚು ಬಸ್ಗಳಲ್ಲಿ ಪ್ರಯಾಣ ಮಾಡಿ ಬಿಎಂಟಿಸಿ ವ್ಯವಸ್ಥೆಯನ್ನ ಕಣ್ಣಾರೆ ಕಂಡು ಪರಿಶೀಲಿಸಿದರು. ಹೆಬ್ಬಾಳದಿಂದ ನಾಗಶೆಟ್ಟಿಹಳ್ಳಿಗೆ ಹೋಗುವ ಬಸ್ ಹತ್ತಿದ ಸಚಿವ ಭೈರತಿ ಸುರೇಶ್ 2 ಟಿಕೆಟ್ ನೀಡುವಂತೆ ಕೇಳಿ ₹100 ನೋಟನ್ನು ಕೊಟ್ಟರು. ಆಗ ಕಂಡಕ್ಟರ್ ಚಿಲ್ಲರೆ ಕೊಡಿ ಅಂತ ಕೇಳಿದ್ರು. ಇದಕ್ಕೆ ಪ್ರತಿಯಾಗಿ ಸಚಿವರು ಚಿಲ್ಲರೆ ಇಲ್ಲ ಅಂದದ್ದಕ್ಕೆ ತನ್ನ ಬಳಿ ಚಿಲ್ಲರೆ ಇಲ್ಲದೆ ಇರೋದನ್ನ ಬ್ಯಾಗ್ ತೋರಿಸಿ ಹೇಳಿದ ಕಂಡಕ್ಟರ್ ಚಿಲ್ಲರೆ ಇಲ್ಲದೆ ಇದ್ದರೆ ಕೆಳಗೆ ಇಳಿಯುವಂತೆ ಸಚಿವರಿಗೆ ಸೂಚಿಸಿದರು. ಆಗ ಮರು ಮಾತನಾಡದೆ ಸಚಿವರು ಕೆಳಗಿಳಿದರು. ಈ ಚಿಲ್ಲರೆ ವಿಚಾರ ಈಗ ಸದ್ಯ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇಲ್ಲ ನಾನು ನೋಡಿದ ಏನದು ಬಂದ್ಬಿಟ್ರೆ ಗಾಡಿ ತಗೊಂಡು ತೊಗೊಂಡು ₹6 ಅವನಿಗೆ ಚೇಂಜ್ ಇದೆ ಇವಾಗ. ನೋಡಿ ಚೇಂಜ್ ಇಲ್ಲ, ನಾವು ₹16 ₹12 ಏನಿಲ್ಲ. ಹೆಬ್ಬಾಳದಿಂದ ನಾಗಶೆಟ್ಟಿಹಳ್ಳಿಗೆ ಹೋಗುತ್ತಿರುವಂತಹ ಬಸ್ಸನ್ನು ಸಾರಿಗೆ ಸಚಿವರಾದಂತಹ ಭೈರತಿ ಸುರೇಶ್ ಅವರು ಬಸ್ಸನ್ನು ಹತ್ತಿದ ಸಂದರ್ಭದಲ್ಲಿ ಕಂಡಕ್ಟರ್ಗೆ ಟಿಕೆಟ್ ಕೊಡೋದಕ್ಕೂ ₹100 ಹಣವನ್ನು ಕೊಟ್ಟು 2 ಟಿಕೆಟನ್ನು ಕೊಡಬೇಕು ಅಂತೇಳಿ ಕೇಳ್ತಾರೆ. ಆ ಸಂದರ್ಭದಲ್ಲಿ ₹100ಗೆ ಚಿಲ್ಲರೆ ಇಲ್ಲ ಅಂತೇಳಿ ಕಂಡಕ್ಟರು ಏನು ಸಚಿವರಿಗೆ ಹೇಳಿರುವಂಥದ್ದು. ಚಿಲ್ಲರೆ ಇಲ್ಲದೆ ಬ್ಯಾಗನ್ನು ಸಹ ಏನು ಚಿಲ್ಲರೆ ಇಲ್ಲ ಅಂತ ತೋರಿಸಿ ಬಸ್ನಿಂದ ಕೆಳಗೆ ಇಳಿಯೋದಕ್ಕೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಬಸ್ ಏನು ಮಾತನಾಡದೆ ಸಚಿವರು ಬಸ್ನಿಂದ ಕೆಳಗಡೆ ಇಳಿದು ಹೋಗಿರುವಂಥದ್ದು. ಆದರೆ ಈಗ ಚಿಲ್ಲರೆಯ ವಿಚಾರ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಈ ಬಗ್ಗೆ ಮಾಜಿ ಸಚಿವ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ವ್ಯಂಗ್ಯವಾಡಿದ್ದಾರೆ. ಮಂತ್ರಿಗಿರಿ ಅನ್ನೋದು ಅಧಿಕಾರವಲ್ಲ, ಅದೊಂದು ಜವಾಬ್ದಾರಿ. ಈ ಪ್ರಕರಣ ನೋಡಿದಾಗ ನಗು ಬಂತು. ಕಂಡಕ್ಟರ್ ತನ್ನ ಕೆಲಸ ಮಾಡಿದ್ದಾನೆ, ಟಿಕೆಟ್ ತೆಗೆದುಕೊಳ್ಳದೆ ಬಿಟ್ಟರೆ ಅವನು ಮುಂದೆ ಸಿಕ್ಕಾಕೋತಾನೆ. ಇದೇ ವಿಚಾರಕ್ಕೆ ಕಂಡಕ್ಟರ್ ಮೇಲೆ ಕ್ರಮ ಆಗೋದು ಸರಿಯಲ್ಲ, ಡಿಜಿಟಲ್ ಪೇಮೆಂಟ್ ಮಾಡಬಹುದಾಗಿತ್ತು ಎಂದರು. ನೋಡಿ, ಮಂತ್ರಿಗಿರಿ ಅನ್ನೋದು ಒಂದು ಅಧಿಕಾರ ಅಲ್ಲ. ಆ ಅಧಿಕಾರ ಅಂತ ಅಂದ್ಕೊಂಡ್ರೆ ಅದ್ರ ಜೊತೆ ಜವಾಬ್ದಾರಿನೂ ಕೂಡ ಇದೆ. ಕೇವಲ ನಾನು ಅಧಿಕಾರ ಚಲಾಯಿಸ್ತೀನಿ ಅನ್ನೋದು ಯಾರಿಗೂ ಕೂಡ ಅದು ಒಳ್ಳೆ ಲಕ್ಷಣ ಅಲ್ಲ. ಈ ಪ್ರಕರಣದಲ್ಲಿ ನಾನು ನೋಡಿದಾಗ ನನಗೆ ನಗು ಬಂತು. ಅವನು ಟಿಕೆಟು ತಗೊಳ್ದೇನೆ ಬಿಟ್ಟರೆ ಅವ್ನು ಮುಂದೆ ಸಿಕ್ಕಾಕೋತಾನೆ. ದುಡ್ಡು ತಗೊಳ್ದೆ ಬಿಡಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಟಿಕೆಟಿಂಗ್ ಮಿಷಿನ್ ಏನಿದೆ ಅದರಲ್ಲೇ ಡಿಜಿಟಲ್ ಪಾವತಿಗೆ ಅವಕಾಶ ಇದೆ. ಈ ಬಿಎಂಟಿಸಿ ಕಂಡಕ್ಟರ್ ಅಂತ ಗುಬ್ಬಚ್ಚಿ ಮೇಲೆ ಸಾರಿಗೆ ಸಚಿವರು ಬ್ರಹ್ಮಾಸ್ತ್ರ ಬೀರೋ ಅಗತ್ಯ ಇರಲಿಲ್ಲ. ಇದನ್ನೆಲ್ಲರೂ ಕೂಡ ಸ್ವಲ್ಪ ಅನುಕಂಪದಿಂದ ನೋಡಬೇಕು. ಸಾರಿಗೆ ಸಚಿವ ಭೈರತಿ ಸುರೇಶ್ ನಡೆಗೆ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಮಾನತು ಕ್ರಮ ಸರಿಯಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಲ್ಲರೆ ಇಲ್ಲ ಅಂದಾಕ್ಷಣ ಶಿಕ್ಷೆ ಕೊಡೋದು ಸರಿಯಲ್ಲ. ಸಚಿವರು UPI ಪೇಮೆಂಟ್ ಮಾಡಬಹುದಾಗಿತ್ತು, ಜಾಗೃತಿ ಮೂಡಿಸಲು ಹೋಗಬೇಕಿತ್ತು ಎಂದಿದ್ದಾರೆ. ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡತಕ್ಕಂತ ಕೆಲಸ ಇವರು ಮಾಡಿದ್ರೆ ತಪ್ಪಿಲ್ಲ. ಜನರಲ್ಲಿ ಆ ಅವೇರ್ನೆಸ್ ಬರಬೇಕು. ಈಗ ₹100 ನೀವು ಕೊಟ್ಟಾಗ ಚಿಲ್ಲರೆ ಇಲ್ಲ ಅಂತೇಳಿ ನಿಮ್ಮನ್ನ ಇಳಿಸ್ಬಿಡೋದಿದೆಯಲ್ಲ, ಕಂಡಕ್ಟರ್ದು ತಪ್ಪೇ ಅದು. ಯಾಕೆಂತಂದ್ರೆ ಕಂಡಕ್ಟರ್ಗೆ ಎಲ್ರೂ ತಂದು ಕರೆಕ್ಟ್ ಚಿಲ್ಲರೆನೇ ಕೊಟ್ಟು ಟಿಕೆಟ್ ತಗೊಳ್ಳಕ್ಕೆ ಖರೀದಿ ಮಾಡ್ಲಿಕ್ಕೆ ಎಲ್ಲರ ಕಡೆನೂ ಚಿಲ್ಲರೆ ಇರೋದಿಲ್ಲ. ಈಗೆಲ್ಲ UPI ಇದೆಯಲ್ಲ, ಸ್ಕ್ಯಾನರ್ ಇದೆಯಲ್ಲ, QR ಕೋಡ್ ಇದೆಯಲ್ಲ, ಅದರಲ್ಲೇ ಮಾಡಿಸ್ಬೇಕಾಗಿತ್ತು. ನೀವು ಒಂದು ರೀತಿ ಜನ ಅರ್ಥ ಮಾಡ್ಕೊಳ್ಬೇಕು ಈಗ ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನ. ಇದು ಅವೇರ್ನೆಸ್ಗಾಗಿ ಮಾಡಿದ್ರೆ ಸರಿ, ಆದರೆ ಇದನ್ನೇ ಲೋಪ ಅಂತ ತಿಳ್ಕೊಂಡು ಅವರನ್ನ ಇದು ಮಾಡೋದು ಸರಿ ಇಲ್ಲ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲೂ ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಬರ್ತಾ ಇವೆ. ಸಾರಿಗೆ ಮುಖಂಡ ಆನಂದ್ ಪ್ರತಿಕ್ರಿಯಿಸಿ, ಒಬ್ಬ ಕಂಡಕ್ಟರ್ಗೆ ₹50 ಚಿಲ್ಲರೆ ಕೊಡ್ತಾರೆ, ಕಂಡಕ್ಟರ್ಗೆ ₹500ವರೆಗೂ ಚಿಲ್ಲರೆ ಕೊಡಿ. ಶಕ್ತಿ ಯೋಜನೆ ಜಾರಿಯಾದಾಗಿನಿಂದ ಕಂಡಕ್ಟರ್ಗೆ ದುಡ್ಡು ಬರ್ತಾ ಇಲ್ಲ. ಜೊತೆಗೆ ವಿವಿಧ ಪಾಸ್ಗಳನ್ನು ಪ್ರಯಾಣಿಕರು ಬಳಸೋದ್ರಿಂದ ಹಣದ ಹರಿವು ಆಗ್ತಾ ಇಲ್ಲ. ಸಮಸ್ಯೆ ಬಗೆಹರಿಸಿ ಎಂದಿದ್ದಾರೆ. ಒಬ್ಬ ಗೌರವಾನ್ವಿತ ಸಚಿವರಾಗಿ ನೀವು ತನ್ನದೇ ಆದಂತ ಸಂಸ್ಥೆಯ ನೌಕರರಿಗೆ ಮಾಡುವಂತ ಅಪಮಾನ ಇದು. ಇದನ್ನ ನಾವು ಖಂಡಿಸ್ತೇವೆ. ಚಿಲ್ಲರೆ ಇಲ್ಲ,
ಇಳಿರಿ ಅಂತ ಹೇಳ್ತೀರಾ ಬಸ್ನಿಂದ ಅಂತ ಹೇಳ್ತಿರಲ್ಲ, ಸನ್ಮಾನ್ಯ ಸಾರಿಗೆ ಸಚಿವರೇ ನೀವು ಅರ್ಥ ಮಾಡ್ಕೋಬೇಕು. ಪ್ರತಿ ಡಿಪೋಗಳಲ್ಲಿ ನೀವು ಪ್ರತಿಯೊಬ್ಬ ನಿರ್ವಾಹಕರಿಗೆ 50 ರಿಂದ 500 ರೂಪಾಯಿ ಗಂಟ ಚಿಲ್ಲರೆ ಕೊಡಿ ಒಂದು ಬ್ಯಾಗ್ಗೆ. ಸಾರ್ವಜನಿಕರ ಜೊತೆ ಯಾವುದೇ ರೀತಿ ಗಲಭೆ ಆಗಲ್ಲ, ಗಲಾಟೆ ಆಗಲ್ಲ. ಒಂದು 50 ರೂಪಾಯಿ ಮಾತ್ರ ಇಟ್ಕೊಳ್ಳುವಂತ ಅವಕಾಶಗಳಿದೆ. ಅದು ಚಿಲ್ಲರೆನ ಯಾರು ಎಲ್ಲಿಂದ ತರಬೇಕು? ಡ್ರೈವರು, ಕಂಡಕ್ಟರ್ಗಳು. ನೀವು ವ್ಯವಸ್ಥೆ ಮಾಡಿ ಸ್ವಾಮಿ ಸಂಸ್ಥೆಯಿಂದ. ಇನ್ನು ಕೆಲವೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಸಚಿವರ ಪರ ಬ್ಯಾಟ್ ಬೀಸಿದ್ದಾರೆ. ಮುಖಕ್ಕೆ ಮಾಸ್ಕ್ ಧರಿಸಿ ಜನಸಾಮಾನ್ಯರಂತೆ ಬಿಎಂಟಿಸಿ ಬಸ್ಗಳಲ್ಲಿ ಸಚಿವರು ಓಡಾಡಿದ್ದು ನಿಜಕ್ಕೂ ಶ್ಲಾಘನೀಯ. ಈ ರೀತಿ ದಿಢೀರ್ ತಪಾಸಣೆ ನಡೆಸಿದ್ದು ಒಳ್ಳೆಯದು. ಇಂತಹ ಸರ್ಪ್ರೈಸ್ ವಿಸಿಟ್ಗಳು ವ್ಯವಸ್ಥೆಯಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸಲು ಸಹಕಾರಿ. ಕರ್ತವ್ಯ ಲೋಪ ಎಸಗಿದ ಸಿಬ್ಬಂದಿ ವಿರುದ್ಧ ತಕ್ಷಣ ಕ್ರಮ ಕೈಗೊಂಡಿರುವುದು ಉತ್ತಮ ನಿರ್ಧಾರ ಎಂದಿದ್ದಾರೆ. ಒಟ್ಟಿನಲ್ಲಿ ನಿಗದಿತ ಬಸ್ ಸ್ಟ್ಯಾಂಡ್ಗಳಲ್ಲಿ ಬಸ್ ನಿಲ್ಲಿಸದೇ ಇದ್ದರೆ ಅದು ಕಂಡಕ್ಟರ್ ತಪ್ಪು. ಜೊತೆಗೆ ಕಂಡಕ್ಟರ್ಗಳಿಗೂ ಹೆಚ್ಚಿನ ಚಿಲ್ಲರೆ ನೀಡಬೇಕು ಎಂಬ ಆಗ್ರಹ ಕೇಳಿ ಬರ್ತಾ ಇದೆ. ಅರುಣಾ ಶಿರ್ಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.